ಬೆಂಗಳೂರಲ್ಲಿ ಯಾವ ಟೈಮ್ಗೆ ವೆದರ್ ಹೇಗಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಬಿಸಿಲಿರುತ್ತೆ, ಸಡನ್ ಆಗಿ ಮಳೆ ಬರುತ್ತೆ. ಈ ರೀತಿ ಇರುವಾಗ ಮುಂದಿನ ಚಳಿಗಾಲ ಮಾತ್ರ ಜನರಿಗೆ ಸಿಕ್ಕಾಪಟ್ಟೆ ಥಂಡಿಯಾಗಿರಲಿದೆ. ಮಳೆಯಿಂದ ಇನ್ನೂ ಜನರ ಸಹಜ ಸ್ಥಿತಿಯತ್ತ ಬರೋ ಮೊದಲೇ ಚಳಿಗಾಲದ ಎಫೆಕ್ಟ್ ಕಾಡಲಿದೆ. ಅದ್ಯಾಕಂತೀರಾ? ಈ ಸ್ಟೋರಿ ನೋಡಿ. ರಾಜಧಾನಿಯಲ್ಲಿ ಇಷ್ಟು ದಿನ ಇದ್ದ ಅಬ್ಬರದ ಮಳೆ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಮಳೆಗಾಲ ಮುಗಿತಿದ್ದಂತೆ ಈಗ ಸಿಲಿಕಾನ್ ಸಿಟಿ ಜನ ಚಳಿಗಾಲಕ್ಕೆ ರೆಡಿ ಆಗಬೇಕಿದೆ. ಇಷ್ಟು ಮಾನ್ಸೂನ್ ಟೈಮಲ್ಲಿ ವಾಡಿಕೆಗಿಂತ ಮಳೆ ಹೆಚ್ಚು ಪ್ರಮಾಣದಲ್ಲಿ ಬಂದಿತ್ತು. ಅದೇ ರೀತಿ ಚಳಿಗಾಲದಲ್ಲಿಯೂ ಬೆಂಗಳೂರಿನ ಜನ ಥರಥರ ನಡುಗುವಂತಹ ದಿನಗಳು ಬರ್ತಾ ಇದೆ. ಕಳೆದ 5 ವರ್ಷದಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಚಳಿ. ಕಳೆದ ವರ್ಷ ನವೆಂಬರ್ ಅಲ್ಲಿ 12 ಡಿಗ್ರಿ ಸೆಲ್ಸಿಯಸ್. ಈ ವರ್ಷ 8 ಡಿಗ್ರಿ ತಾಪಮಾನ, ವಿಪರೀತ ಚಳಿ. ಈ ಬಾರಿ ಚಳಿಗಾಲದಲ್ಲಿ ಜನರಿಗೆ ಶೀತದ ಗಾಳಿ ಕಾಡಲಿದೆ. ಮಾನ್ಸೂನ್ನಲ್ಲಿ ಹೆಚ್ಚು ಮಳೆಯಾದ ಕಾರಣ ಮುಂದಿನ ನವೆಂಬರ್ನಲ್ಲಿ ಸಾಧಾರಣ ಮಳೆಯಾಗಲಿದೆ. ಹೀಗಾಗಿ ಉಷ್ಣಾಂಶ ಕಡಿಮೆಯಾಗಿ ಚಳಿಯ ಪ್ರಮಾಣ ಹೆಚ್ಚಾಗಲಿದೆ. ಅಕ್ಟೋಬರ್ ಅಂತ್ಯದಿಂದಲೇ ಚಳಿಗಾಲ ಶುರುವಾಗಲಿದೆ. ಕಳೆದ ವರ್ಷ ಬೆಂಗಳೂರಲ್ಲಿ ಚಳಿ ಪ್ರಮಾಣ 12 ಡಿಗ್ರಿ ಸೆಲ್ಸಿಯಸ್ನಷ್ಟು ಇತ್ತು. ಈ ಬಾರಿ ಇನ್ನೂ ಹೆಚ್ಚು ಚಳಿ ಕಾಡಬಹುದು ಎನ್ನಲಾಗ್ತಿದೆ. ಕಳೆದ 5 ವರ್ಷಕ್ಕಿಂತಲೂ ಹೆಚ್ಚು ಚಳಿ ಬೆಂಗಳೂರಿಗರನ್ನ ಕಾಡಬಹುದು ಅಂತ ಹವಾಮಾನ ತಜ್ಞರು ಹೇಳ್ತಿದ್ದಾರೆ. ಯಾವಾಗ ನಮಗೆ ಈ ನಾರ್ತ್ ಈಸ್ಟ್ ಅಥವಾ ಹಿಂಗಾರು ಮಳೆ ಕಡಿಮೆ ಆಗುತ್ತೋ, ಆ ಹಿಂಗಾರು ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಚಳಿಯ ಅವಧಿ ಸರಾಸರಿಗಿಂತ ಮೊದಲೇ ಪ್ರಾರಂಭವಾಗಿ ಈ ವರ್ಷ ಡಿಸೆಂಬರ್ನಲ್ಲಿ ಅತ್ಯಂತ ಹೆಚ್ಚು ಚಳಿ ಆಗುವಂಥ ಪರಿಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ನಮಗೆ ವಾಡಿಕೆಗಿಂತ ಕಡಿಮೆ ಹಿಂಗಾರು ಮಳೆ ಬರುತ್ತೆ ಮತ್ತು ಚಳಿಯ ಪ್ರಮಾಣ ಹೆಚ್ಚಾಗುತ್ತೆ. ಅಂದರೆ ಚಳಿಯ ಅವಧಿ ಮೊದಲೇ ಪ್ರಾರಂಭ ಆಗುತ್ತೆ. ಈ ಅವಧಿ ಪ್ರಾರಂಭ ಆಗೋದ್ರಿಂದ ಅವಧಿ ಕೂಡ ದೀರ್ಘಾವಧಿ ಇರುತ್ತೆ ಮತ್ತು ಚಳಿಯ ಪ್ರಮಾಣ ಕೂಡ ತೀವ್ರವಾಗಿರುತ್ತೆ. ಈ ವರ್ಷ 8 ಡಿಗ್ರಿ ಸೆಲ್ಸಿಯಸ್ ವರೆಗೂ ಥಂಡಿ ಇರಲಿದೆ ಅನ್ನೋದೇ ರಾಜಧಾನಿ ಜನರಿಗೆ ಭಯ ಬೀಳುವಂತಾಗಿದೆ. ಮಳೆಯಿಂದಾಗಿ ಮನೆಯಿಂದ ಹೊರಬರಲಾಗದೆ ತೊಳಲಾಡ್ತಾ ಇದ್ದ ಜನ ಅಕ್ಟೋಬರ್ನಲ್ಲಿ ಶುರುವಾಗೋ ಚಳಿಗಾಲ ಎದುರಿಸೋಕೆ ಈಗಲೇ ಸಿದ್ಧರಾಗಬೇಕಿದೆ. ಹಂಸಶ್ಯಾಮಲಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.